ಧರ್ಮಿಷ್ಠರಲ್ಲ ಅವರು. ಧರ್ಮ ಇಡದವ್ರು ಎಂದೂ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದೂ ಇಲ್ಲ. ಯಾಕಂದರೆ ಅವ್ರ ಧರ್ಮದ ಬಗ್ಗೆ ವಿಶ್ವಾಸ ಇರ್ತದೆ, ಅದ್ರ ಬಗ್ಗೆ ಪ್ರೀತಿ ಇರ್ತದೆ. ಆದರೆ ಅಂಧವಿಶ್ವಾಸ ಇರೋದಿಲ್ಲ. ಕೊಲೆ ಮಾಡುವಂಥ ದುಷ್ಟತನಕ್ಕೆ ಅಥವಾ ನಾಶ ಮಾಡುವಂಥ ದುಷ್ಟತನಕ್ಕೆ ಅವ್ರು ಎಂಟ್ರಿ ಆಗೋದಿಲ್ಲ. ಅದೇನೋ ಆಗಲಿ, SIT ಇವತ್ತು ತನ್ನ ಕೆಲಸ ಶುರು ಮಾಡಲಿ ಅನ್ನೋದು ಬೇಡ. ನಾಳೆ 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 ಅಂತ ಇವತ್ತು ಶುರುವಾಗಲಿ, ಏನು ಅನ್ನೋದು ಗೊತ್ತಾಗಲಿ. ಅದಕ್ಕೆ ಸಂಬಂಧಿಸಿದಂಥ ತಜ್ಞರನ್ನು, ವಿಜ್ಞಾನಿಗಳನ್ನ ಎಲ್ಲರೂ ತಂದ ಸತ್ಯ ಎಲ್ಲರಿಗೂ ಗೊತ್ತಾಗಲಿ, ಜಗಕ್ಕೆ ಗೊತ್ತಾಗಲಿ. ಇಡೀ ವಿಶ್ವ ಇವತ್ತು ನೋಡ್ತಾ ಇದೆ. ನಾವು ತಿಳ್ಕೊಂಡಿದ್ವಿ ಎಲ್ಲೋ ಏನೋ ಅಂತ ಇಲ್ಲ, ವಿಶ್ವದ ಮುಂದೆ ಹೋಗೋದು ಇವತ್ತು ಜನ ನೋಡ್ತಾ ಇದ್ದಾರೆ. ಏನಪ್ಪ ಇಂಡಿಯಾದಲ್ಲಿ ಏನು ನಡೀತಾ ಇದೆ ಅಂತೇಳಿ. ಇವತ್ತು ಇನ್ನೊಂದು ಮಾತ್ರ ಈ ಸಂದರ್ಭದಲ್ಲಿ ನಡೆಸಲೇಬೇಕಾಗ್ತದೆ. ಈ 80-20 ಅದೇ ಕಾಲಕ್ಕೆ ಬುಲ್ಡೋಜರ್ ಅನ್ನುವಂಥ ಈ ಒಂದು ಆಕ್ರಮಣಕಾರಿ ನೀತಿಯಿಂದಾಗಿ ಏನಾಗಿದೆಪ್ಪ ಅಂದರೆ ಅದಕ್ಕೆ ನಿಮಗೆ ಗೊತ್ತದ. ಈ ಒಂದು ಲವ್ ಜಿಹಾದ್ ಅಂತ ಕೇಸುಗಳಾಗಿವೆ. ಇದರಿಂದಾಗಿ ಇಡೀ ವಿಶ್ವದ ಮುಸ್ಲಿಂ ಸಮಾಜದಲ್ಲೇ ಅವಿಶ್ವಾಸ ಮೂಡಿದ್ರಿಂದಾಗಿ ಇವತ್ತು ಭಾರತ ವಿಶ್ವ ಮಟ್ಟದಲ್ಲೇ ಎಲ್ಲರೂ ದೂರ ಆಗುವಂಥ ಪ್ರಸಂಗ ಬಂದುಬಿಟ್ಟಿದೆ ಇವತ್ತು. ಯಾಕೆ ನಾವು ಜಗತ್ತು ನೋಡ್ತಾ ಇರ್ತದೆ ನಮ್ಮ ಸುತ್ತಮುತ್ತ ಏನು ಹೇಳೋದು ಅಂತೇಳಿ. ನೆಹರು ಅವ್ರು ಮಾಡಿದ್ದಾಗಲಿ, ಇಂದಿರಾ ಗಾಂಧಿ ಅವ್ರು ಮಾಡಿದ್ದಾಗಲಿ, ಜಾತ್ಯತೀತತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಟೀಕೆ ಮಾಡೋದಲ್ಲ. ನಾವು ನಮ್ಮ ಧರ್ಮದ ಬಗ್ಗೆ, ನಮ್ಮ ಜನರ ಬಗ್ಗೆ ಬೆಳೆಸೋದು, ಕಲಿಸೋದು, ಶಾಲೆಯನ್ನು ಮಾಡೋದು, ಬುದ್ಧಿವಂತರ ಮಾಡೋದು, ವಿಜ್ಞಾನಿಗಳನ್ನಾಗಿ ಮಾಡೋದು ನಮ್ಮ ಕೆಲಸ ಮಾಡಲಿರೋದು ಎಲ್ಲಂತಲ್ಲ. ಆದರೆ ಇನ್ನೊಂದು ಧರ್ಮದ ಜನರನ್ನು ನಾಶ ಮಾಡ್ತೀವಿ ಅನ್ನುವಂಥದ್ದು, ಅವರಿಂದ ಇದೆಲ್ಲ ಹಾಳಾಗ್ತದೆ ಅನ್ನೋದು ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇವತ್ತು ಸಿಂಪಲ್ ಪ್ರಶ್ನೆ ಅದೇ. ಇವತ್ತು ಕಳೆದ 11 ವರ್ಷದಿಂದ ಇದೆಲ್ಲ ಮಾಡಿದ್ದರಲ್ಲೇ ಹೋಗಿ ಹಿಂದೂ ಮಕ್ಕಳು ಎಷ್ಟು ಇವತ್ತು ವಿಜ್ಞಾನಿಗಳಾಗಿದ್ದಾರೆ ಈ 11 ವರ್ಷಗಳಲ್ಲೇ. ಎಷ್ಟು ವಿಚಾರವಾದಿಗಳಾಗಿದ್ದಾರೆ, ಎಷ್ಟು ಜನ ಹೈ ಲೆವೆಲ್ ಎಜುಕೇಷನ್ ಮಾಡಿದ್ದಾರೆ,